ಈ ಕಡೆ ಕೂತ್ಕೋ, ಸ್ಟೇ ಮಾಡು. ಎಲ್ಲ ಹಾಕೋವರೆಗೂ ಸುಮ್ಮನೆ ಇರ್ಬೇಕು, ಓಕೆನಾ? ಪ್ರತಿ ವರ್ಷ ನಾನು ನಮ್ ಸ್ಕೈಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತೆ ಯುಗಾದಿ ಹಬ್ಬದಲ್ಲಿ ಈ ತರ ಬಾಳೆ ಎಲೆ ಊಟನ ಕೊಡ್ತೀನಿ. ಅವನಿಗೂ ಕೂಡ ಹಬ್ಬದ ವಾತಾವರಣ ಬರ್ಬೇಕು, ಅವನು ಖುಷಿ ಆಗ್ತಾನೆ ಅಂತ ಹೇಳಿ ನಾನು ಈ ತರ ಹಬ್ಬದ ಊಟ ಕೊಡ್ತೀನಿ. ಲಾಸ್ಟ್ ಇಯರ್ ಕೂಡ ನಾನೊಂದು ರೀಲ್ ನ ಪೋಸ್ಟ್ ಮಾಡಿದ್ದೆ, ಅದು ತುಂಬಾನೇ ವೈರಲ್ ಆಗಿತ್ತು. ಒಂದಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರು. ಇನ್ನೊಂದಷ್ಟು ಜನ ಇರ್ತಾರಲ್ಲ, ಅವ್ರ ಜೀವನದಲ್ಲಿ ನಾಯಿಗೆ ಯಾವತ್ತೂ ಒಂದು ತನ್ನನೂ ಹಾಕಿರಲ್ಲ ಅನ್ಸುತ್ತೆ. ಸೊ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡಿದ್ರು. ಬಟ್ ಏನು ಮಾಡಕ್ಕಾಗಲ್ಲ, ಈ ತರ ನೆಗೆಟಿವಿಟಿ ತುಂಬಿಕೊಂಡಿರೋ ಜನಗಳು ಇದ್ದೇ ಇರ್ತಾರೆ. ನಮ್ಮ ಮನೇಲಿ ನಿನ್ನೆ ಮೊನ್ನೆಯಿಂದ ನಾಯಿ ಸಾಕಿಲ್ಲ. ನನ್ನ ಚೈಲ್ಡ್ಹುಡ್ ಡೇಸ್ ಇಂದ ನಮ್ಮ ಮನೇಲಿ ಇಂಡಿ ಡಾಗ್ಸ್ ನ ಸಾಕಿದೀವಿ. ಇವಾಗ್ಲೂ ನಮ್ಮ ಮನೇಲಿ ಒಂದು ಇಂಡಿ ಡಾಗ್ ಇದೆ. ನಾನು ಅವನ್ನ ಮನೆ ಮಗುನ್ ತರ ತುಂಬಾನೇ ಪ್ರೀತಿಯಿಂದ ಸಾಕಿದೀನಿ. ಅವ್ನ್ಗೆ ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು, ಎಷ್ಟ್ ಕೊಡ್ಬೇಕು, ಅವ್ನ್ಗೆ ಏನ್ ಅಡ್ಜಸ್ಟ್ ಆಗುತ್ತೆ ಆಗಲ್ಲ, ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡೇನೆ ನಾನು ಅವ್ನ್ಗೆ ವರ್ಷಕ್ಕೆ 2 ಸಲ ಈ ತರ ಫೆಸ್ಟಿವಲ್ ಮೀಲ್ ನ ಕೊಡ್ತೀನಿ. ಸುಮ್ನೆ ಇಲ್ಲಿ ಬಂದು ಬ್ಲಾ 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 ಅಂತ ಬಡ್ಕೊಳ್ಳೋ ಬದಲು ಬೀದಿಲಿರೋ 4 ನಾಯಿಗೆ ಹೋಗಿ ಒಂದು ತನ್ನ ಹಾಕ್ ಬನ್ನಿ. ನಮ್ ಮಗುನ ನಾವ್ ಹೆಂಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಕೈ ಹಬ್ಬದೂಟ ಮಾಡಕ್ ರೆಡಿನಾ? ಜೊಲ್ಲೆಲ್ಲ ತೋರ್ಸ್ಕೊ.